नो भवत्वर्यमा शन्नो इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् शान्ति शान्ति शान्तिः यस्माज्जातं जगत् सर्वं यस्मिन्नेव प्रलीयते येनेदं धारयते चैव तस्मै ज्ञानात्मने नमः येरिवे गुरुभिः पूर्वम् अदवाच्य प्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् एकसारस्य मयाचार्यप्रसादतः विस्पष्टात्तरुचीनां हि व्याख्येयं सम्प्रणीयते ಮೂವತ್ತೆರಡು ಭಾಷಾ ಭೂರ್ಭುವಸ್ವರಿತಿ ಅಂತ ಹೇಳಿ ಮಂತ್ರ ಶುರು ಆಗುತ್ತೆ. ಈ ಅನ್ವಾಕ ಅದರ ಅರ್ಥ ಏನು ಅಂತಂದ್ರೆ ಇತಿ ಉಕ್ತೋಪಪ್ರದರ್ಶನಾರ್ಥ. ಅಲ್ಲಿ ಭೂರ್ಭುವಸ್ವರಿತಿ ಇದೆಯಲ್ಲ, ಆ ಇತಿಹಿನ ಇತಿಕಾರವು ಅಂತ ಅರ್ಥ. ಇತಿಹಿಂದ ಇಷ್ಟಿಪವು ಧಾತು ನಿರ್ದೇಶ, ಇಲ್ಲಿ ಇತಿಹಿಂದ ಇತಿ ಶಬ್ದವು ಅಂತ ಅರ್ಥ. ಇತಿಯಿಂದ ಅವ್ಯಯ, ಅದನ್ನ ಇತಿಹಿ ಅಂತ ಹೇಳಿ ಇತಿ ಶಬ್ದವು ಅಂತ ಅರ್ಥ. ಸಂರೂಪಂ ಶಬ್ದಸ್ಯ ಶಬ್ದ ಸಂಜ್ಞಾ ಅಂತ, ಶಬ್ದಕ್ಕೂ ಟೇಹೆ ಅಂತ ಹೇಳ್ಬೋದು. ಟೇಹೆ ಟಕಾರಕ್ಕೆ ಅಂತ ಅರ್ಥ, ಟೀಗೆ ಅಂತ. ಹಾಗೆ ಇತಿಹಿನ ಇತಿ ಶಬ್ದವು ಅಂತ ಅರ್ಥ. ಇತಿ ಶಬ್ದವು ಯಾತಕ್ಕೆ ಬಂದಿದೆ ಅಂತಂದ್ರೆ, ಇದು ಹೇಳಿದ್ದಾದ ಭೂಭುವಸ್ವ ಅಂತ ಹೇಳಿದ್ವಲ್ಲ, ಆ ಹೇಳಿದ್ದನ್ನ ಉಪಪ್ರದೇಶ ತೋರಿಸೋದಕ್ಕಾಗಿ ಈ ರೀತಿ ಹೇಳಿ ಭೂಭುವಸ್ವ ಅಂತ. ಅಂತ ಅಂತ ಅಂದ್ರೆ ಏನೋ ಹೇಳಿದ್ವಲ್ಲ ಅದನ್ನ ಅಂತ ಅಂತೀವಿ. ಭೂಭುವಸ್ವ ಅಂತ ವ್ಯಾಹೃತಿ ಇದೆಯಲ್ಲ, ಆ ಅಂತ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಹಿಂದೆ ಹೇಳಿದ್ದ ಮೂರು ಅಂತ ಅರ್ಥ. ಉಕ್ತಸ್ಯ ಉಪಪ್ರದೇಶ, ಹಿಂದೆ ಹೇಳಿದ್ದನ್ನು ತೋರ್ಸೋಕ್ಕೋಸ್ಕರ ಅಂತ. ಪುಸ್ತಕ ಬೇಕಾದ್ರೆ ಇದೆಯಾ? ಏತಾಸ್ತಿಸ್ರಃ ಇತಿ ಇತಿ ಚ ಪ್ರದರ್ಶಿತಾನಾಂ ಪರಾಮರ್ಶಾರ್ಥಃ. ಇತಿ ಇದ್ದಾದ್ಮೇಲೆ ಮತ್ತೆ ಏತಾಸ್ತಿಸ್ರಃ ಮತ್ತೆ ಯಾಕೆ ಹೇಳ್ತೋ? ಇತಿ ಪರಾಮರ್ಶೆ ಮಾಡಿದ್ದನ್ನ ಪ್ರದರ್ಶಿತಾನಾಂ ಪರಾಮರ್ಶಾರ್ಥ, ತೋರಿಸಿದ್ದಾಗಿರುವ ಆ ಮೂರನ್ನ ಪರಾಮರ್ಶೆ ಮಾಡೋಕ್ಕೋಸ್ಕರ ಈ ಮೂರೇ ಕಂಡ್ರಪ್ಪ ಅಂತ. ಇತಿ ಅಂತ ಹೇಳಿ ಏನು ಪ್ರದರ್ಶನೆ ಮಾಡಿದ್ರು, ಆ ಪ್ರದರ್ಶನೆ ಮಾಡಿದ್ದನ್ನ ತೋರ್ಸೋಕ್ಕೋಸ್ಕರವಾಗಿ ಏತಾಸ್ತಿಸ್ರಃ ಈ ಮೂರು, ಭೂಭುವಸ್ವ ಅಂತಿದೆಯಲ್ಲಪ್ಪ ಈ ಮೂರು ಅಂತೇಳಿ ಆ ಪರಾಮರ್ಶೆ ಮಾಡೋಕ್ಕೋಸ್ಕರವಾಗಿ, ತೋರಿಸಿದ್ದನ್ನು ಪರಾಮರ್ಶೆ ಮಾಡೋಕ್ಕೋಸ್ಕರವಾಗಿ ಏತಾಸ್ತಿಸ್ರಃ ಅಂತ ಹೇಳಿದೆ. ಪರಾಮೃಷ್ಟಾ ಸ್ಮಾರ್ಯಂತೆ ವಾ ಇತ್ಯದೇನ. ರೆಫರ್ ಮಾಡಿದ್ದನ್ನು ಪರಾಮರ್ಶೆ ಮಾಡಿದ್ದನ್ನ ನೆನಪಿ ತಂದ್ಕೊಡ್ತಾ ಇದೆ ಅಲ್ವಾ. ಈ ಮೂರು ಇದೆಯಲ್ಲ ಅಲ್ವಾ, ಇದೆಯಲ್ಲ ಗೊತ್ತಾ? ವಾ ರೀತಿ ವಾ ಏತಾಸ್ತಿಸ್ರಃ, ವಾ ಅನ್ನೋದು ನೆನಪಿಗೆ ತಂದ್ಕೊಡ್ತಾ ಇದೆ. ನಾವು ಪರಾಮರ್ಶೆ ಮಾಡಿದಲ್ಲ ಆ ಮೂರನ್ನ ಜ್ಞಾಪಕ ಮಾಡ್ಕೋ. ಆ ಮೂರು ಏನಂದ್ರೆ ಅಲ್ಲಿ ಅಲ್ಲಿ ವೈ ಇದೆ ಮುಂದೆ. ಅಲ್ಲ, ಸ್ವಾಮಿಗಳಲ್ಲಿ ವೈ ಇದೆ, ಸ್ವಾಮಿಗಳಲ್ಲಿ ವೈ ಮಾಡ್ಕೊಟ್ಟಿದ್ದಾರೆ. ಅದು ಭಾಷ್ಯಕಾರರು ಯಥಾಶ್ರುತಿ ತಗೊಂಡ್ಬಿಟ್ರು, ಪದಚ್ಛೇದ ಮಾಡಕ್ ಹೋಗಲಿಲ್ಲ. ಅಲ್ಲಲ್ಲ, ಭೂರ್ಭುವಸ್ವರಿತಿ ವಾ ಏತಾದಿಲ್ಲ, ಅದು ವಯ್ಯ ಪದಚ್ಛೇದ. ಅದು ವಯ್ಯನ್ನೇ ವಾ ಅಂತ ಅಧ್ಯಯನ ಹೇಳ್ತೀವಲ್ಲ, ಅದನ್ನ ಹೇಳಿ ಈ ಪದದಿಂದ ಪರಾಮರ್ಶೆ ಮಾಡಿದ್ರೆ ನೆನಪಿ ತಂದುಕೊಡ್ತಾ ಇದ್ದಾರೆ. ತಿಸ್ರಃ ಏತಾಃ ಪ್ರಸಿದ್ಧಾಃ ವ್ಯಾಹೃತಯಃ ಸ್ಮಾರ್ಯಂತೆ ತಾವತ್. ಈ ಪ್ರಸಿದ್ಧವಾದ ಮೇಲೆ ಹೇಳಿದ್ದಾಗಿರುವ ಮೂರು ವ್ಯಾಹೃತಿಗಳನ್ನ ಮೊಟ್ಟ ಮೊದಲಾಗಿ ನೆನಪಿಗೆ ತಂದು ಕೊಡ್ತಾ ಇದ್ದಾರೆ. ಈ ಮೂರು ಹೇಳಿದ್ವಲ್ಲಪ್ಪ, ಯಾಪ ಇಟ್ಕೋ, ಮರಿಬೇಡ, ಈ ಮೂರು ವ್ಯಾಹೃತಿ ಇದೆಯಲ್ಲ ಇವುಗಳು ಅಂತ ನೆನಪಿಗೆ ತಂದು ಕೊಡ್ತಾ ಇದ್ದಾರೆ. ನೆನಪಿಗೆ ತಂದ್ಕೊಟ್ಬಿಟ್ಟು
ತಾಸಾಂ ಇಯಂ ಚತುರ್ಥಿ ವ್ಯಾಹೃತಿ ಮಹಃ ಇತಿ. ತಾಸಾಂ ಇಯಂ ಚತುರ್ಥಿ ವ್ಯಾಹೃತಿಃ ಮಹಃ ಇತಿ. ತಾಸಾಂ ತಿಸೃಣಾಂ, ಆ ಮೂರಕ್ಕೆ ಈ ಮುಂದೆ ಹೇಳುವಂತಹ ವ್ಯಾಹೃತಿ ನಾಲ್ಕನೇದು. ಭೂ ಭುವಃ ಸ್ವಹ ಅಂತ ಹೇಳಿ ಪರಾಮರ್ಶೆ ಮಾಡಿದ್ದಾದ ನೆನಪಿಗೆ ತಂದು ಕೊಟ್ಟದ್ದಾಗಿರುವ ಆ ಮೂರು ವ್ಯಾಹೃತಿಗಳಿಗೆ ಈ ಮುಂದೆ ಹೇಳ್ತೀವಲ್ಲ, ಆ ಮುಂದೆ ಹೇಳುವ ವ್ಯಾಹೃತಿ ಚತುರ್ಥಿ, ನಾಲ್ಕನೇದು ಅಂದ್ರು. ತಾಂ ಏತಾಂ ಚತುರ್ಥೀಂ ಮಹಾಚಮಸಸ್ಯ ಅಪತ್ಯಂ ಮಹಾಚಮಸ್ಯ ಪ್ರವೇದಯತೆ. ಆ ಈ ನಾಲ್ಕನೇ ವ್ಯಾಹೃತಿಯನ್ನ ಕಂಡು ಹಿಡಿದವನು ಯಾರು ಅಂತ ಅದನ್ನ ಇದು ಮಾಡಿದ್ದವನು ಯುರೇಕ ಇನ್ನೊಂಚನ್ನು ಇದು ಮಾಡಿದ್ ಯಾರಪ್ಪ ಅಂತ ಕೇಳಿದ್ರೆ, ಮಹಾಚಮಸ ಅಂತ ಒಬ್ಬ ಋಷಿಗಳಿದ್ರು. ಅವರ ಮಗ ಮಹಾಚಮಸ್ಯ, ಮಹಾಚಮಸ್ಯೌ ಮಹಾಚಮಸ್ಯನು ಎಂಬುವ ಆತನು ಅವನು ಕಂಡು ಹಿಡಿದಿರುತ್ತಾನೆ ಎಂದ್ರು ಆ ವ್ಯಾಹೃತಿಯನ್ನ. ಅಲ್ಲ, ಹೆಸರು ತಕ್ಕಾಗಿ ಕಂಡು ಹಿಡಿದಾನೆ, ಮಹಾ ಅಂತ ಕಂಡು ಹಿಡಿದ. ಹೂ ಹ ಸ್ಮ ಇತ್ಯೇತೇಷಾಂ ವೃತ್ತಾನುಕಥನಾರ್ಥಂ ವಿದಿತವಾನ್ ದದರ್ಶ ಇತ್ಯರ್ಥಃ. ಅವನೇ ಅಲ್ಲವೇ ತಂದುಕೊಟ್ಟದ್ದು ಅಂತೇಳಿ ಹಿಂದೆ ಒಂದಾಂದು ಕಾಲದಲ್ಲಿ ನಡೆದು ಹೋದಂತಹ ಘಟನೆಯನ್ನ ನೆನಪಿಗೆ ತಂದುಕೊಡೋಕ್ಕೋಸ್ಕರವಾಗಿ ಮಹಾಚಮಸ್ಯನೆಂಬುವನು, ಮಹಾಚಮಸನ ಮಗ ಅವನೇ ಅಲ್ವೇ ಈ ನಾಲ್ಕನೇ ವ್ಯಾಹೃತಿಯನ್ನು ಕಂಡು ಹಿಡಿದವನು ಅಂತ ನಮಗೂ ಗೊತ್ತಿದೆಯೋ ಅನ್ನೋ ಹಾಗೇನಿಗೆ ನೆನಪಿಗೆ ತಂದು ಕೊಡ್ತಾ ಇದೆ ಶ್ರುತಿ. ಎಲ್ಲೂ ಬರಲ್ಲ ಮಹಾಚಮಸ್ಯ. ಕರ್ಮಕಾಂಡದಲ್ಲೂ ಮಹಾಚಮಸ್ಯ ಬರೋದಿಲ್ಲಪ್ಪ. ಮಹಾಚಮಸ್ಯ ಗ್ರಹಣಂ ಆರ್ಷಾನುಸ್ಮರಣಾರ್ಥಂ. ಯಾಕೆ ಈ ಕಥೆ ಹೇಳ್ತಿದ್ದೀರಾ? ಮಹಾಚಮಸು ಅಂತ ಒಬ್ರು ಇದ್ರು, ಅವನ ಮಗ ಮಹಾಚಮಸ್ಯ, ಅವನು ಇದನ್ನು ಕಂಡು ಹಿಡ್ದ ಅಂತ ಇದನ್ನ ಹೇಳೋ ಉದ್ದೇಶ ಏನು? ನಾವು ತಿಳ್ಕೊಳ್ಳೋದ್ರಿಂದ ಆಗುವ ಪ್ರಯೋಜನವಾದ್ರು ಏನು ಅಂದ್ರೆ, ಇಲ್ಲ ನೀವು ಉಪಾಸನೆ ಮಾಡಬೇಕಾದ್ರೆ ಇದಕ್ಕೆ ಋಷಿಯನ್ನು ತಿಳ್ಕೊಬೇಕಲ್ಲ. ಆ ಋಷಿ ಋಷಿ ಜ್ಞಾಪಕ ಮಾಡ್ಕೊಳ್ಳಿ. ಹೇಗೆ ಅಹಂ ವೃಕ್ಷಸ್ಥಿರೇವಾಯಂತಸ್ಯ ಋಷಿಸ್ತ್ರಿ ಶಂಕು ಪಂಕ್ತಿಷ್ಠಂದ ಪರಮಾತ್ಮ ದೇವತಾ ಬ್ರಹ್ಮ ವಿದ್ಯಾರ್ಥಿ ಯೋಗ ಅಂತ ಹೇಳ್ತೀವೋ ಹಾಗೆ ಇದಕ್ಕೂ ಕೂಡ ಮಾಡ್ಕೋಬೇಕು ನೀವು. ಬ್ರಹ್ಮ ವಿದ್ಯಾರ್ಥಿ ಯೋಗ ಹೇಳೋದ. ಮಹಾಚಮಸ್ಯ ಮಹಾಚಮಸಸ್ಯ ಚಮಸ್ಯ ಪ್ರಥಮ, ಷಷ್ಠಿ ಅಲ್ಲ ಅದು, ಮಹಾಚಮಸ್ಯ ಅಂತ ಪ್ರಥಮ. ಮಹಾಚಮಸ್ಯನನ್ನು ಗ್ರಹಣ ತಗೊಂಡ್ರು ಯಾತಕ್ಕೆ ಅಂದ್ರೆ ಈ ಉಪಾಸನೆ ಮಾಡ್ಕೊಂಡು ಈ ಋಷಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ. ಮಹಾಚಮಸ್ಯ ಗ್ರಹಣ ಷಷ್ಠಿ ಭಕ್ತಿ ಮಾಡ್ಕೋಬೇಡಿ. ಮಹಾಚಮಸ್ಯನು ಅಂತ ಗ್ರಹಣೆ ಮಾಡಿರೋದು, ಮಹಾಚಮಸ್ಯ ಅಂತ ಹೆಸರು. ಮೌದ್ಗಲ್ಯ ಅಂತ ಹೆಸರು, ಮೌದ್ಗಲ್ಯನು ಅಂತ ಮಹಾಚಮಸ್ಯನು. ಗ್ರಹಣ ಮಹಾಚಮಸಸ್ಯ ಗ್ರಹಣಂ ಮಹಾಚಮಸ್ಯ ಗ್ರಹಣಂ ಅಂತ ಸಮಾಸ ಆಗಿದೆ ಮಾದು. ಮಹಾಚಮಸ್ಯ ತಸ್ಯ ಮಹಾಚಮಸಸ್ಯ ಗ್ರಹಣಂ ಮಹಾಚಮಸ್ಯ ಗ್ರಹಣಂ ಆಗತ್ತೆ. ಸಮಾಸ ಆದ್ರೆ ಸುಪೋಧಾತು ಪ್ರಾತಿಪದಿಕಯೋ ಸೂತ್ರದಿಂದ ಮಧ್ಯದಲ್ಲಿ ವಿಭಕ್ತಿ ಹೋಗ್ಬಿಡುತ್ತೆ. ಚಮಸಸ್ಯ ಅದು ಚಮಸ್ಯ ಆಗತ್ತೆ. ಇಲ್ಲಿ ಮಹಾಚಮಸ್ಯ ಪ್ರಥಮ, ಮಹಾಚಮಸ್ಯ ಷಷ್ಠಿ, ಇನ್ನೊಂದು ಸ್ಯ ಬರುತ್ತೆ. ಆ ಇನ್ನೊಂದು ಸ್ಯ ಹೋಗ್ಬಿಡುತ್ತೆ ಸಮಾಸ ಆದಾಗ. ಮಹಾಚಮಸ್ಯನ ಗ್ರಹಣೆ ಮಾಡಿರೋದು ಯಾತಕ್ಕೆ ಅಂದ್ರೆ ಇಲ್ಲಿ ಋಷಿಯನ್ನು ನೀವು ಜ್ಞಾಪಿಸ್ಕೋಬೇಕು. ಈ ಉಪಾಸನೆ ಮಾಡಬೇಕಾದಾಗ ನೀವು ವ್ಯಾಹೃತಿ ಬ್ರಹ್ಮೋಪಾಸನೆ ಮಾಡೋಕೆ ಹೊರಟ್ರೆ ಮೊಟ್ಟ ಮೊದಲು ಈ ಉಪಾಸನೆಗೆ ಇದು ಮಹಾ ಅನ್ನೋದೇ ದೇವತೆ, ಮಹಾಚಮಸ್ಯನೇ ಋಷಿ ಅಂತೇಳಿ ಜ್ಞಾಪಕ ಮಾಡ್ಕೋಬೇಕು. ಶಿಷ್ಯನು ಸ್ಮರಣಮಪಿ ಉಪಾಸನಾಂಗಮಿತಿ ಗಮ್ಯತೆ. ಋಷಿಯನ್ನು ಸ್ಮರಣೆ ಮಾಡೋದು ಕೂಡ ಉಪಾಸನೆಗೆ ಅಂಗ ಅಂತ ಹೇಳಿ ಎಲ್ಲ ಕಡೆ ಕಂಡಿದೆ. ಇವಾಗ ಪ್ರಾಣೋಪಾಸನೆ ಮಾಡುವಾಗ ಉದಂಕ ಶುಲ್ವಾಯಿನೋ ಋಷಿ ತಸ್ಯ ಪ್ರಾಣ ಬ್ರಹ್ಮೇತಿ ಭಾಷೀತಾಯಿತಿ ಅವಶ್ಯದ ತಸ್ಯ ಪ್ರಿಯವಿತಿ ರಹಸ್ಯ ನಾಮ ಅಂತ ಮಾಡ್ಕೋಬೇಕು. ಪ್ರಿಯ ಅನ್ನೋದು ರಹಸ್ಯ ನಾಮ, ಉದಂಕ ಶುಲ್ಭ ಋಷಿ, ಪ್ರಾಣೋ ಬ್ರಹ್ಮ ಅಂತ ಹೇಳಿ ಪ್ರಾಣನೇ ದೇವತೆ, ದೇವತಾ ಋಷಿ ಮತ್ತೆ ಇದು ಛಂದಸ್ಸಲ್ಲಿ ಹೇಳಿದ ಒಂದೇ ಇದು ವಾಕ್ಯ, ಬ್ರಾಹ್ಮಣ ವಾಕ್ಯ ಅದು.
ಸರಿ, ಇಲ್ಲಿ ಮಂತ್ರವಾದ್ರೆ ಋಷಿ ಬರುತ್ತೆ, ಬ್ರಾಹ್ಮಣಕ್ಕೆ ಋಷಿ ಬರಲ್ಲ. ಋಷಿ ಛಂದಸ್ಸು ಪ್ರಜಾಪತಿ ವ್ಯಾಹೃತಿಗೆ ಪ್ರಜಾಪತಿ ಋಷಿ ತಗೋಬೇಕು. ಓಂ ಭೂ ಸ್ವಾಹ ಪ್ರಜಾಪತಿ ನಮ್ಮ ಅಷ್ಟೇ. ಅನಿರುಕ್ತ ಪ್ರಜಾಪತಿ ಶ್ರುತಿ ಇದೆ. ಎಲ್ಲಿ ನಿಮ್ಗೆ ಋಷಿ ಸ್ಪಷ್ಟವಾಗಿ ಹೇಳಿಲ್ವೋ ಅಲ್ಲಿ ಪ್ರಜಾಪತಿ ಇಟ್ಕೊಳ್ಳಿ ವಾಕ್ಯವೂ ಇದೆ. ದೇವತೆಗಳು ಕರ್ಮಕಾಲದಲ್ಲಿ ದೇವತೆ ಇಟ್ಕೊಳ್ಳಿ, ಇಲ್ಲಿ ಋಷಿಗೂ ಅದೇ ಇತ್ತು. ಮಹಾಚಮಸ್ಯನ್ನು ಗ್ರಹಣೆ ಮಾಡಿರೋದು ಆ ಉಪಾಸನೆ ಮಾಡುವಾಗ ಆ ಋಷಿಗಳನ್ನ ನೀವು ಜ್ಞಾಪಕ ಮಾಡ್ಕೊಂಡು, ನಾವು ನೋಡೇ ಇಲ್ವಲ್ಲ ಹೆಂಗೆ ಜ್ಞಾಪಕ ಮಾಡ್ಕೊಳ್ಳೋದು ಅಂದ್ರೆ ಆ ಪದೋಚ್ಚಾರಣೆ ಮಾಡ್ಕೊಳ್ಳೆ ನಿಮ್ಗೊಂದು ಕಲ್ಪನೆ ಬರುತ್ತೆ. ಮಹಾಚಮಸ್ಯ ಋಷಿ ಇದ್ರು ಅಂದ್ಕೊಳ್ಳೇನೆ ಪ್ರತ್ಯಾಗದೇನೆ ಇರಲ್ಲ. ಅದೇ ಅದಕ್ಕೆ ಆ ವ್ಯಕ್ತಿ ಬೇರೆ ವ್ಯಕ್ತಿ ನಾವು ಅದಕ್ಕೆ ಫೋಟೋ ತೋರಿಸ್ರಿ, ಅವ್ರು ಹೇಗಿದ್ರು ನಾವು ಜ್ಞಾಪಕ ಮಾಡ್ಕೋಬೇಕು ಅಂತ ಅದೆಲ್ಲ ರೆಕಾರ್ಡ್ ಮಾಡಬೇಡಿ. ಫೋಟೋ ಗಿಟೋ ತೋರ್ಸೋಕ್ಕಾಗಲ್ಲ ಇಲ್ಲಿ. ಋಷಿಯ ಸ್ಮರಣೆ ಮಾಡ್ಕೊಳ್ಳೋದು ಉಪಾಸನೆಗೆ ಅಂಗ ಅಂಥೇಳಿ ಗೊತ್ತಾಗಿದೆ. ಈ ಉಪದೇಶ ಈ ಉಪದೇಶವನ್ನು ಕೂಡ ಮಾಡಿದೆ, ಆದ್ರಿಂದ ತಗೋಬೇಕು ಅಂದ್ರು. ಏಯಂ ಮಹಾಚಮಸ್ಯೇನ ದೃಷ್ಟ ವ್ಯಾಹೃತಿ ಮಹಃ ಇತಿ ತದ್ಬ್ರಹ್ಮ. ಮಹಾಚಮಸ್ಯೇನ, ಚಮಸ್ಯ ತೃತೀಯ, ಮಹಾಚಮಸ್ಯೇನ ಸ್ಯಾ ಹೋಗೋದೇ ಇಲ್ಲ ಭಕ್ತಿಯಲ್ಲೂ. ಯಾವ ಈ ಮಹಾಚಮಸ್ಯನಿಂದ ಕಂಡು ಹಿಡಿದದ್ದಾದಂತಹ ವ್ಯಾಹೃತಿ ಉಂಟೋ ಅದು ಯಾವುದಪ್ಪ ಆ ವ್ಯಾಹೃತಿ? ಮಹಃ ಅನ್ನುವ ವ್ಯಾಹೃತಿ ಕಂಡು ಹಿಡ್ದ. ಹೊಳಿತಪ್ಪ ಅವನಿಗೆ ಜ್ಞಾತನಿಗೆ ಆರ್ಷಾಣಿ ದರ್ಶನಾನಿ ಪ್ರಾದುರ್ಭವಂತಿದ್ದ ಹಾಗೆ. ಎಲ್ಲಿಮ್ಮ ಅರ್ಥ ಆಗಿಲ್ಲ. ಅವರು ರೆಕಾರ್ಡ್ ಮಾಡ್ತಾ ಇದ್ವಿ, ಪ್ರಶ್ನೆ ಮಾಡಿ ಕಮ್ಮಿ ಮಾಡಿ. ಶ್ಲೋಕದಲ್ಲಿ ಋಷಿಗಳ ಹೆಸರು ಬರುತ್ತೆ ಅಂತ ಹೇಳಿದ್ರಿ. ಇಲ್ಲ, ಬರ್ಬೇಕು ಅಂತಿಲ್ಲ, ಬರ್ಬೇಕು ಅಂತ ಇಲ್ಲ. ಓಕೆ, ಬ್ರಾಹ್ಮಣದಲ್ಲಿ ಬರೋದೇ ಇಲ್ಲ. ಬ್ರಾಹ್ಮಣ ಬರೋದೇ ಇಲ್ಲ. ಅನಿರುಕ್ತ ಎಲ್ಲಿ ಋಷಿ ಗೊತ್ತಾಗಿಲ್ವೋ ಅಲ್ಲಿ ಋಷಿ ಪ್ರಜಾಪತಿಯಿಂದ ಇಟ್ಕೊಳ್ಳಿ ಅಂತ ಒಂದು ಸಾಮಾನ್ಯ ವಾಕ್ಯ ಇದೆ. ಮಹಾಚಮಸ್ಯನಿಂದ ಕಂಡು ಹಿಡಿದಾದ ಯಾವ ವ್ಯಾಹೃತಿ ಉಂಟೋ ಮಹಾ ಅನ್ನೋದು ಅದು ಬ್ರಹ್ಮ ಅನ್ನೋದು, ತದ್ ಬ್ರಹ್ಮ ಅನ್ನೋದು. ಮಹದ್ಧಿ ಬ್ರಹ್ಮ, ಬ್ರಹ್ಮ ದೊಡ್ಡದಾಗಿದೆಯಲ್ವೇ ಈ ಅನ್ನೋದು ಅಲ್ವೇ ಅಂತ. ಬ್ರಹ್ಮ ಅನ್ನೋದು ದೊಡ್ಡದಾಗಿರೋದಕ್ಕೆ ಬ್ರಹ್ಮ ಅಂತ ಅನ್ನೋದು. ಮಹಾ ಅನ್ನೋದು ದೊಡ್ಡದು, ಅದೇ ಮಹತ್ಯ ಬ್ರಹ್ಮ. ಮಹಶ್ಚ ವ್ಯಾಹೃತಿ, ಮಹಾ ಅನ್ನೋದು ಒಂದು ವ್ಯಾಹೃತಿ. ಅದು ಮಹಾ ಶಬ್ದಕ್ಕೆ ಅರ್ಥ ದೊಡ್ಡದು, ಅನಂತವಾದದ್ದು, ಅಪರಿಚ್ಛಿನ್ನವಾದದ್ದು. ಅದು ಅದು ಬ್ರಹ್ಮ. ಅದು ಕಿಂಪುನಸ್ತುತ ಸರಿ. ಆ ಮಹಾನು ದೊಡ್ಡದಾದ ಬ್ರಹ್ಮ ಯಾವುದದು ಅಂದ್ರೆ ಸ ಆತ್ಮ. ಅದು ಆತ್ಮ ಕೂತ್ಕೊಂಡಿದೆ, ನಮ್ಮಗಳ ಸ್ವರೂಪವಾಗಿದೆ, ನಾವೇ ಆಗಿದ್ದೀವಿ. ನಮ್ಮಗಳ ನಿಜವಾದ ಸ್ವರೂಪ ಮಹಾನು ಬ್ರಹ್ಮವೇ ನಮ್ಮ ಸ್ವರೂಪ. ಆಪ್ನೋತೆ ವ್ಯಾಪ್ತಿಕರ್ಮಣ ಆತ್ಮ. ಆತ್ಮ ಶಬ್ದಕ್ಕೆ ಅರ್ಥ ಏನೋ? ವ್ಯಾಪಿಸ್ಕೊಳ್ಳೋದು ಅನ್ನುವಂಥ ಕ್ರಿಯೆ ಇರುವಂತಹ ಆಪಧಾತುವಿನಿಂದ ಬಂದಂತಹ ಶಬ್ದ ಅದು ಅಂತ ಇದ್ದಾರೆ. ವ್ಯಾಪ್ತಿ ಕರ್ಮಣ, ವ್ಯಾಪ್ತಿ ಕರ್ಮ ಯಸ್ಯ ತದ್ ವ್ಯಾಪ್ತಿ ಕರ್ಮ ತಸ್ಯ ವ್ಯಾಪ್ತಿ ಕರ್ಮಣ. ವ್ಯಾಪಿಸ್ಕೊಳ್ಳೋದು ಅನ್ನುವಂತಹ ಒಂದು ಕ್ರಿಯೆ, ಒಂದು ವ್ಯಾಪಾರ, ಅದನ್ನುಳ್ಳಂತಹ ಒಂದು ಆಪಧಾತು, ಅದನ್ನು ಉತ್ಪನ್ನವಾದಂತಹ ಶಬ್ದ ಆತ್ಮ. ವ್ಯಾಪ್ತಿ ಕರ್ಮಣ ಆಪ್ನೋತೆ ನಿಷ್ಪನ್ನೋಯಂ ಶಬ್ದ ಆತ್ಮ ಇದೆ ಅಂತ. ವ್ಯಾಪ್ತಿ ಅನ್ನೋದಂತಹ ಕ್ರಿಯೆಯನ್ನು ಇಟ್ಕೊಳ್ಳುವಂತಹ ಆಪಧಾತುವಿನಿಂದ ಬಂದಂತಹ ಶಬ್ದ ಆತ್ಮ ಅನ್ನೋದು. ಇತರಾಷ್ಟ ವ್ಯಾಹೃತಯ ಲೋಕಾಹ ದೇವಾಹ ವೇದಾಹ ಪ್ರಾಣಾಹ ಮಹಾ ಇತ್ಯನೇನ ವ್ಯಾಹೃತ್ಯಾತ್ಮನ ಆದಿತ್ಯ ಚಂದ್ರ ಬ್ರಹ್ಮಾನ್ನಭೂತೇನ ವ್ಯಾಪ್ಯಂತೆ ಯತಃ. ಅತಃ ಮಹಾ ಬ್ರಹ್ಮ ಅಂತ. ಯಾವ ಕಾರಣ ಉಳಿದ ವ್ಯಾಹೃತಿಗಳು ಅಂದ್ರೆ ಭೂಹು ಭುವಃ ಸುವಹನ ವ್ಯಾಹೃತಿಗಳು ಎಲ್ಲಾ ಲೋಕವೂ ಆಗಿದೆ, ಎಲ್ಲಾ ದೇವತೆಗಳು ಆಗಿದ್ದಾರೆ, ಎಲ್ಲ ವೇದವೂ ಆಗಿದೆ, ಎಲ್ಲ ಪ್ರಾಣ ಆಗಿದೆ. ಯಾವುದರಿಂದ? ಮಹಃ ಎಂಬ ವ್ಯಾಹೃತಿ ರೂಪದಿಂದ. ಹಾಗೆ ಭೂರ್ಜಿವಾಯ ಲೋಕಃ ಭುವೈ ಚಂದ್ರಿಕ್ಯಂ ಧ್ವರಿತ್ಯಸೋ ಲೋಕಃ ಮಹ ಇತ್ಯಾದಿತ್ಯ ಆದಿತ್ಯೇ ನವಾವ ಸರ್ವೇ ಲೋಕಾಮಹೀಯಂತೆ. ಮಹ ಇತ್ಯಾದಿತ್ಯ, ಆದಿತ್ಯ ಯಾರು? ಮಹಃ. ಆದಿತ್ಯದಿಂದ ಏನು? ಎಲ್ಲ ಲೋಕಕ್ಕೂ ಮಹಿಮಾವಂತವಾಗಿದೆ. ಅರ್ಥಾತ್ ಮಹಃ ಅನ್ನೋದ್ರಿಂದಲೇ ಎಲ್ಲ ಲೋಕಕ್ಕೂ ಮಹಿಮಾವಂತಾಗಿದೆ. ಹಾಗೆ ಭೂರ್ಜಿವ ಅಗ್ನಿ ಭುವೈತಿ ವಾಯು ಮಹ ಚಂದಮಸ ಅಭಾವ ಸರ್ವಾಣಿ ಜ್ಯೋತಿ
ಛಂದಸ್ಸುನ ವೃದ್ಧಿಕ್ಷೇರಹಿತನಾದಂತಹ ಉಚ್ಚಾರಣ ಮಾರ್ಗದಂತಹ ಮನೋಭಿಮಾನಿ ದೇವತೆಯಿಂದಲೇ ಎಲ್ಲಾ ಜ್ಯೋತಿರ್ಮಂಡಲವು ದೀಪ್ತವಾಗಿದೆ. ಅದು ಮಹಾಹಾನು ರೂಪದ್ದಾಗಿದೆ. ಮಹಾ ಎಂಬ ವ್ಯಾಹೃತಿಯು ಚಂದ್ರರೂಪದಿಂದ ಎಲ್ಲಾ ಜ್ಯೋತಿರ್ಮಂಡಲವನ್ನು ಬೆಳಗ್ತಾ ಇದೆ. ಹಾಗಾಗಿ ಮಹಾಹಾನು ವ್ಯಾಹೃತಿಯ ಅವಯವವಾಗಿದೆ. ಬಾಕಿ ವ್ಯಾಹೃತಿಗಳು, ವ್ಯಾಹೃತಿಗಳ ಅವಯವವಾಗಿದೆ ಲೋಕ, ದೇವ, ವೇದ, ಪ್ರಾಣಗಳು. ಅದೆಲ್ಲ ಮಹಾ ಎಂಬ ವ್ಯಾಹೃತಿಯ ರೂಪವಾಗಿರುವ ಆದಿತ್ಯ, ಚಂದ್ರ, ಬ್ರಹ್ಮ, ಅನ್ನ. ಬ್ರಹ್ಮ ಅನ್ನೋ ವೇದಗಳಿಗೆ ಬ್ರಹ್ಮ, ಅನ್ನ ಅನ್ನೋ ಪ್ರಾಣಗಳಿಗೆ. ಅದರಿಂದ ಯಾವ ಕಾರಣ ಎಲ್ಲವೂ ವ್ಯಾಪ್ತವಾಗಿದೆಯೋ ಆದ್ದರಿಂದ ಮಹಾ ಅನ್ನೋದು ಬಹಳ ದೊಡ್ಡದು, ಅನಂತವಾದದ್ದು, ಅಪರಿಚ್ಛಿನ್ನವಾದಂತಹ ಒಂದು ತತ್ವವನ್ನು ಮಹಾ ಅಂತ ಹೇಳ್ತಾರೆ. ಓಂಕಾರದ ಮಹಾನದು ಅಂತ ಹೇಳ್ತಾರೆ. ಅತಃ ಅಂಗಾನಿ ಅವಯವಾಹ. ಆದ್ದರಿಂದ ಎಲ್ಲವೂ ಅಂಗಗಳು, ಅವಯವಗಳು, ಬಿಡಿಭಾಗಗಳು. ಯಾರು ಎಲ್ಲಾ ಲೋಕಗಳು ಬಿಡಿಭಾಗ, ಎಲ್ಲಾ ದೇವತೆಗಳು ಬಿಡಿಭಾಗ, ಎಲ್ಲಾ ವೇದಗಳು ಬಿಡಿಭಾಗ. ಅಲ್ಲಿ ನಾಮರೂಪ ಕರ್ಮಾತ್ಮಕವಾಗಿದೆ. ಪ್ರಾಣಾದಿಗಳೆಲ್ಲ ಕ್ರಿಯೆ, ಲೋಕಗಳೆಲ್ಲ ರೂಪ, ವೇದಗಳೆಲ್ಲ ನಾಮ. ನಾಮರೂಪ ಕರ್ಮಾತ್ಮಕವಾಗಿರ್ತಕ್ಕಂತಹ ಈ ಜಗತ್ತೆಲ್ಲವೂ ವ್ಯಾಹೃತಿಗಳಿಂದ ವ್ಯಾಪ್ತವಾಗಿದೆ. ಆ ವ್ಯಾಹೃತಿಯು ಮಹಾಹಾನೋದಲ್ಲಿ ಅಡಕವಾಗಿದೆ. ಮಹಾಹಾನು ವ್ಯಾಹೃತಿ ಇದೆ, 3 ರೂಪ, ಭೂಭುವಸ್ವಹ. ಭೂಭೂಸ್ವಹಗಳೇ ಎಲ್ಲ ಲೋಕಗಳು, ಎಲ್ಲ ವೇದಗಳು, ಎಲ್ಲ ದೇವತೆಗಳು, ಎಲ್ಲ ಪ್ರಾಣಗಳು ಆಗಿವೆ. ಹಾಗಾಗಿದ್ದರಿಂದ ಎಲ್ಲವೂ ಇವನ್ನಾಗಿದೆ. ಈ ಮಹಾಬ್ರಹ್ಮೋಪಾಸಕನಿಗೆ ಎಲ್ಲವೂ ಇವನ ಅವಯ ಬಿಡುತ್ತೆ. ನನ್ನ ಕೈ, ನನ್ನ ಕಾಲು, ನನ್ನ ಅಧೀನದೆಯೋ. ಮಹಾಬ್ರಹ್ಮೋಪಾಸಕನಿಗೆ 33 ಕೋಟಿ ದೇವತೆಗಳು ಇವನ ಅವಯವ, ಎಲ್ಲಾ ಲೋಕಗಳು ಇವನ ಅವಯವ, ಎಲ್ಲಾ ವೇದಗಳು ಇವನ ಅವಯವ, ಎಲ್ಲಾ ಕ್ರಿಯೆಗಳು ಇವನ ಅವಯವ. ಇನ್ನು ಏನು ಸಿಕ್ಕಿಲ್ಲ, ಇನ್ನೇನ್ ಬೇಕು ಇವನಿಗೆ? ಜಗದಾತ್ಮ ರೂಪ ಪಡ್ಕೊಂಡ್ಬಿಟ್ಟ ಅವನು. ದೇವತಾ ಗ್ರಹಣ ಉಪಲಕ್ಷಣಾರ್ಥಂ ಲೋಕಾದೀನ. ಅಲ್ಲಿ ಅಂಗ ನಿನ್ಯ ದೇವತಾ, ದೇವತಾ ಅಲ್ಲ, ಅಂಗ ನಿನ್ಯ ದೇವ, ಲೋಕ, ವೇದ, ಪ್ರಾಣ ಅಂತ ಮಾಡ್ಕೋಬೇಕು. ದೇವತಾ ಉಪಲಕ್ಷಕ್ಕೆ ಹೇಳಿದೆ. ಬರೀ ದೇವತೆಗಳು ಮಾತ್ರ ಅಂಗ ಅನ್ಕೋಬೇಡಿ. ಅಂಗ, ಎಲ್ಲ ಪ್ರಾಣಗಳು ಅಂಗ, ಸಮಸ್ತ ಇವನ ಅಂಗಗಳೇ. ಅಂಗಿ, ಅಂಗಿ ವ್ಯಾಹೃತಿ ಬ್ರಹ್ಮ. ಮಹಾಹಾನು ವ್ಯಾಹೃತಿ ಬ್ರಹ್ಮ ಅಂಗಿ. ವ್ಯಾಹೃತಿಗಳು ಅಂಗ, ಅಂಗಗಳ ಉಪಭಾಗಗಳು ಬಾಕಿಗಳು, ಲೋಕಗಳು ಇರುವುದಿಲ್ಲ. ಮಹಃ ಇತ್ಯೇತಸ್ಯ ವ್ಯಾಹೃತ್ಯಾತ್ಮನಃ ದೇವಲೋಕಾದೇ ಸರ್ವೇ ಅವಯಭೂತಾಃ. ದೇವಲೋಕ ಅಂತ ಓದಬಾರ್ದು, ದೇವತೆಗಳು ಲೋಕಗಳು ಅಂತ ಓದಬೇಕು. ದೇವಲೋಕ ಅಂತ ಓದಿದ್ರೆ ತಪ್ಪ. ಮಹಃ ಎಂಬ ಈ ವ್ಯಾಹೃತ್ಯಾತ್ಮನ ವ್ಯಾಹೃತಿ ರೂಪವಾದ ಬ್ರಹ್ಮಕ್ಕೆ ಎಲ್ಲಾ ದೇವತೆಗಳು, ಎಲ್ಲಾ ಲೋಕಗಳು, ಎಲ್ಲಾ ವೇದಗಳು, ಎಲ್ಲಾ ಪ್ರಾಣಗಳು ಅವಯವವಾಗಿದೆ, ಬಿಡಿ ಭಾಗವಾಗಿದೆ. ನಿಮ್ಗೆ ಹೇಗೆ ಕೈಗೆ ಮತ್ತೆ ಬೆರಳುಗಳು ಅಂತಿದೆಯೋ ಹಾಗೆ ಮಹಾನ ಬ್ರಹ್ಮಕ್ಕೆ ವ್ಯಾಹೃತಿ, ವ್ಯಾಹೃತಿಗೆ ಎಲ್ಲಾ ಲೋಕಗಳು, ಎಲ್ಲಾ ವೇದಗಳು, ಎಲ್ಲಾ ಪ್ರಾಣಗಳು, ಎಲ್ಲ ಇದು ಇನ್ನೇನು ಜ್ಯೋತಿ ದೇವತೆಗಳು, ಲೋಕಗಳು, ದೇವತೆಗಳು, ವೇದಗಳು, ಪ್ರಾಣಗಳು. ಹಂಗಂದ್ರೆ ಎಲ್ಲ ಅಜ್ಞಾನ ಎಲ್ಲ ಅಂಗಗಳು ಅಂತ ಆಯ್ತಲ್ಲ ನೀವ್ ಹೇಳ್ಕೊಂಡು ಬರೋದ್ ನೋಡಿದ್ರೆ. ಏನು ಅಜ್ಞಾನ ಅಂಗ ತರ ಆಗ್ತಾ ಇದೆ ನೀವ್ ಹೇಳೋದೆಲ್ಲ ನೋಡಿದ್ರೆ. ಅಜ್ಞಾನ ಯಾಕಾಗತ್ತೆ? ಅದಕ್ಕೆ ಸಂಬಂಧ ಎಲ್ಲ ಅಜ್ಞಾನ ತಾನೆ, ದೇವತೆಗಳು ಇರೋದು, ಅದು ಇರೋದು ಅಲ್ಲ. ಆ ಪರಮಾರ್ಥ ದೃಷ್ಟಿನ ತಗೊಂಡೇ ಇಲ್ಲ. ಪರಮಾರ್ಥ ದೃಷ್ಟಿ ಉಪಾಸನಾ ಪ್ರಕರಣದಲ್ಲಿ ಆ ಅಜ್ಞಾನ ವಿಚಾರ ಬರೋದಿಲ್ಲ. ಅದು ಹೇಳಿದ್ದೆ ಬೇರೆಗೆ, ಇದನ್ನ ಹೇಳ್ತಿರೋದೇ ಬೇರೆಯವರಿಗೆ, ಇದನ್ನ ನಿಮಗೆ ಹೇಳ್ತಿರೋದು, ಅದನ್ನ ಹೇಳ್ತಿರೋದು ಜ್ಞಾನಿಗಳಿಗೆ. ಆ ಜ್ಞಾನಿಗಳಿಗೆ ಇದೆಲ್ಲ ಅಜ್ಞಾನ ಅಂದ್ರೆ ಮಾಡಕ್ ಹೋಗೋದೇ ಇಲ್ಲ. ಯಾರು ಇದೆಲ್ಲ ಅಜ್ಞಾನ ಅಂತ ಅಂದ್ಕೊಂಡಿರ್ತಾರೋ ಅವ್ರು ಇದನ್ನೆಲ್ಲ ಮಾಡಕ್ ಹೋಗೋದೇ ಇಲ್ಲ. ಯಾರು ಇದೆಲ್ಲ ಸತ್ಯ ಅನ್ಕೊಂಡಿದಾರೋ ಅವ್ರು ಮಾಡ್ತಾರೆ. ನಮ್ಗೆ ಆಫೀಸ್ ಸತ್ಯ, ದುಡ್ಡು ಸತ್ಯ, ಪ್ರಪಂಚ ಮಿಥ್ಯೆ ಅಂದ್ರೆ ಆಗಲ್ಲ. ಪ್ರಪಂಚ ಮಿಥ್ಯೆ ಆದ್ಮೇಲೆ ಆಫೀಸು ಮಿಥ್ಯೆ, ದುಡ್ಡು ಮಿಥ್ಯೆ, ಮನೆಯೂ ಮಿಥ್ಯೆ ಆಗತ್ತೆ. ಕೆಲವೆಲ್ಲ ಮಾತ್ರ ಸತ್ಯ, ಬಾಕಿ ಎಲ್ಲ ಮಿಥ್ಯೆ, ಹಂಗಾಗಲ್ಲ. ಹಾಗೆ ಎಲ್ಲವೂ ಮಿಥ್ಯೆ ಅಂತ ಆಗ್ಬಿಟ್ರೆ ನೀವ್ ಹೇಳ್ದಂಗೆ ನೀವು ಹೇಳ್ತಾ ಇರೋದು ಮಿಥ್ಯೆ, ನಾನು ಕೇಳ್ತಾ ಇರೋದು ಮಿಥ್ಯೆ. ಲೋಕಗಳು ಇಲ್ಲ, ದೇವತೆಗಳು ಇಲ್ಲ, ಯಾವ್ದು ಇಲ್ಲೇ ಇಲ್ಲ. ಆ ಪ್ರಶ್ನೆಯೇ ಇಲ್ಲ ಅವಾಗ. ಅಲ್ಲ ಇವಾಗ ಮಾಂಡುಕ್ಯ ಮರ್ತ್ ಬಿಡಕ್ ಹೇಳಿ ಅವ್ರಿಗೆ. ಅಷ್ಟೇ, ಸದ್ಯಕ್ಕೆ ಮಾಂಡುಕ್ಯ ಬದಿಗೆ ಹೊಚ್ಕೊಳ್ಳಿ, ಮಾಂಡುಕ್ಯ ತಗೋಬೇಡಿ. ಇವಾಗ ಸ್ವಪ್ನ ಅಲ್ಲಿಗಿಟ್ಕೊಳ್ಳಿ. ಅದು ಆ ಲೆವೆಲ್ 10 ಮೆಟ್ಲಿದೆ ಮೋಕ್ಷಕ್ಕೆ. ಕರ್ಮಯೋಗ, ಭಕ್ತಿ ಯೋಗ, ಉಪಾಸನಾ ಯೋಗ ಎಲ್ಲ ಉಂಟು. ನೀವು PhD ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ LKG ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ.
ಕೇಳಿಸ್ತಾ ಇಲ್ವಾ? ನೀವು PhD ಗೆ ಕರ್ಕೊಂಡು ಹೋಗ್ಬಿಟ್ಟು LKG ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಹಾ ಹೌದೌದು, ಹಂಗೆ ಆಯ್ತು. PhD ಹೋಗ್ಬಿಟ್ಟು LKG ಕರ್ಕೊಂಡ್ ಬಂದೆ, ಕರೆಕ್ಟ್, ಹಂಗೆ ಆಯ್ತು. ಹಾ ಯತಃ ಆಹ ಆದಿತ್ಯಾದಿಭಿಃ ಲೋಕಾದಯಃ ಮಹೀಯಂತೆ ಇತಿ. ಯಾಕೆ ಆದಿತ್ಯನೇ ಮಹಾ ಅಂತ ಅಂದಮೇಲೆ ಆದಿತ್ಯನಿಂದ ಎಲ್ಲಾ ಲೋಕವು ಮಹಿಮಾವಂತವಾಗಿದೆ, ಕಂಗೊಳಿಸ್ತಾ ಇದೆ, ಅವನೇ ಹಿಡ್ಕೊಂಡಿದ್ದಾನೆ, ಅವನೇ ಅದಕ್ಕೆ ಜೀವನ ಇದ್ದಾನೆ ಅಂತ. ಆದ್ರಿಂದ ಮಹಾ ಇತ್ಯಾದಿ ಲೋಕಾಹ ಅಂತೇಳಿ ಆದಿತ್ಯಾದಿ ಆದಿತ್ಯ, ಚಂದ್ರ, ಬ್ರಹ್ಮ, ಅನ್ನ, ಅವುಗಳಿಂದ ಲೋಕಗಳು, ಅಗ್ನಿ ದೇವತೆಗಳು, ವೇದಗಳು, ಪ್ರಾಣಗಳು ಮಹಿಮಾವಂತವಾಗಿವೆ. ಯಾವುದಂತೆ? ಆತ್ಮನಾಹಿ ಅಂಗಾನಿ ಮಹೀಯಂತೆ. ನಮ್ಮ ಈ ಮಧ್ಯ ಭಾಗದಿಂದ ಕೈಕಾಲುಗಳೆಲ್ಲ ಮಹಿಮಾಂತ. ನಾವು ಇಲ್ಲಿ ಏನು ಊಟ ಮಾಡ್ತೀವಿ ಅದೇ ಕೈಕಾಲುಗಳಿಗೆ ಶಕ್ತಿ ಕೊಡೋದು ಮಹಿಮಾಂತವಾದ. ಆತ್ಮನ ಇದು ಕತ್ತಿನ ಕೆಳಗೆ, ಕಾಲಿನ ಮೇಲಕ್ಕೆ ಇದು ಆತ್ಮ. ಇದು ಕಾಲು ಅಂಗ, ಕೈಯು ಅಂಗ, ತಲೆನೂ ಅಂಗ, ಕಿವಿ, ಕಣ್ಣು, ಮೂಗು ಎಲ್ಲ ಅಂಗ. ಇದು ಸೆಂಟ್ರ್ ಭಾಗ ಇದೆಯಲ್ಲ, ಇದು ಆತ್ಮ ದೇಹಕ್ಕೆ. ಅದರಿಂದ ಇದೆಲ್ಲ ಹೇಗೆ ಮಹಿಮಾವಂತವಾಗಿದೆಯೋ ಅದೇ ರೀತಿ ಮಹಾಬ್ರಹ್ಮದಿ ನಗ್ತಾ ಇದ್ದಾರೆ ಅಪ್ಪ. ಅದರಿಂದ ಎಲ್ಲವೂ ಮಹಿಮಾವಂತವಾಗಿದೆ. ಮಹನಂ ವೃದ್ಧಿ ಉಪಚಯ. ಮಹಿಮಾವಂತವಾಗಿದೆ ಅಂದ್ರೆ ಏನೋ, ಎಲ್ಲ ಸಣ್ಣ ಪುಷ್ಟವಾಗಿದೆ, ದಷ್ಟಪುಷ್ಟವಾಗಿದೆ ಅಂತ. ಆ ಅಂಗಿಯಿಂದ ಅಂಗ ಪುಷ್ಟವಾಗುವ ಹಾಗೇನೆ, ಅಂಗಿ ದೇಹ, ಅಂಗಗಳು ಅವಯವ, ಅದು ಪುಷ್ಟವಾಗುವ ಹಾಗೇನೆ ಮಹಾಬ್ರಹ್ಮದಿಂದ ಎಲ್ಲಾ ಲೋಕಗಳು, ಎಲ್ಲಾ ದೇವತೆಗಳು, ಎಲ್ಲಾ ವೇದಗಳು, ಎಲ್ಲಾ ಪ್ರಾಣಗಳು ದಷ್ಟಪುಷ್ಟವಾಗಿದೆ, ಎಲ್ಲವೂ ತಮ್ಮ ಕಾರ್ಯೋನ್ಮುಖವಾಗಿದೆ, ಕಂಗೊಳಿಸ್ತಾ ಇವೆ ತರ್ಥ. ಮಹನಂ ಬುದ್ಧಿ ಉಪಚಯ ಮಹೀಯಂತೆ ವರ್ಧಂತೆ ತರ್ಥ. ಮಹನಂ ಅಂದ್ರೆ ವೃದ್ಧಿ ಆಗೋದು, ಉಪಚಯವಾಗೋದು, ಬೆಳ್ಕೊಳ್ಳೋದು, ತುಂಬಿಕೊಳ್ಳೋದು. ಮಹಿಮಂತ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಮಹಾನ ಬ್ರಹ್ಮ ಇಡೀ ಜಗತ್ತಿಗೆ ಎಲೆಕ್ಟ್ರಾಲು, ಗ್ಲೂಕೋಸು ಎಲ್ಲ ಕೊಟ್ಟು ಶಕ್ತಿ ಮಾಡ್ತಾ ಇದ್ದಾನೆ, ಎಲ್ಲ ಬೆಳೆಸ್ತಾ ಇದ್ದಾನೆ ಎಲ್ಲವನ್ನೂ. ಇದು ಅಯಂ ಲೋಕಃ ಅಗ್ನಿ ಋಗ್ವೇದ ಪ್ರಾಣ ಇದು ಪ್ರಥಮ ವ್ಯಾಹೃತಿ ಭೂ ಇತಿ. ಹಾಗೆ ಈ ಭೂರ್ತಿವ ಅಯಂ ಲೋಕಃ ಭೂರ್ತಿವ ರುಚಃ ಭೂರ್ತಿವೈ ಪ್ರಾಣ ಭೂರ್ತಿವ ಅಗ್ನಿ. ಭೂರ್ತಿವ ಅಗ್ನಿ ಅಂದ್ರೆ ಭೂರ್ತಿವ ಅಯಂ ಲೋಕಃ, ಭೂರ್ತಿವ ಅಗ್ನಿ, ಭೂರ್ತಿವ ರುಚಃ, ಭೂರ್ತಿವೈ ಪ್ರಾಣ. ಹಾಗೆ ಭೂರಿತಿವ ಇದು ಭುವ 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 ಇತ್ಯಂತರಿಕ್ಷಂ, ಭುವ ಇತಿ ವಾಯು, ಭುವ ಇತಿ ಅಪಾನ. ಆಮೇಲೆ ಸುವರಿತ್ಯಾದಿತ್ಯ, ಸುವರಿತ್ಯ ಸೂರಿತ್ಯಸೋ ಲೋಕಃ, ಸೂರಿತ್ಯಾದಿತ್ಯ, ಸೂರಿತಿ ಯಜುಗುಂಡಿ, ಯಜುಗುಂಡಿ ವ್ಯಾನ. ಹೀಗೆ ಏವಂ ಉತ್ತರೋತ್ತರ ಭಾಷೆಗೆ ಒಂದು ತೋರಿಸ್ಬಿಟ್ಟು ಮುಂದಕ್ಕೆ ನಾಲ್ಕಾಗತ್ತೆ. ಭೂ ಭುವ ಸ್ವಹ ಮಹಾ ನಾಲ್ಕು ಹಾಗೆ ಚತಸ್ರಹ ಚತುರ್ಧ ನಾಲ್ಕು ಪ್ರಕಾರವಾಗಿದೆ. ಮಹಃ ಇದು ಬ್ರಹ್ಮ, ಬ್ರಹ್ಮ ಇದು ಓಂಕಾರ. ಇಲ್ಲಿ ಬರೆದ್ರು ಮಹಾನ ಬ್ರಹ್ಮ, ಅದ್ಯಾವುದೋ ಓಂಕಾರವನ್ನೇ ಇನ್ನೊಂದು ಉಪಾಸನೆ. ಮೊದಲನೇದು ಯಶ್ಚಂದಸ ಅಂತ ಹೇಳಿ ಮೇಧಾಕಾಮನಿಗೂ ಶ್ರೀಕಾಮನಿಗೂ ಹೇಳಿತ್ತಲ್ಲ, ಅದನ್ನು ಇನ್ನೊಂದು ರೀತಿಯಿಂದ ಮಹಾನ ಹೆಸರು ಕೊಟ್ಬಿಟ್ಟು ಆ ಮಹಾನ ಓಂಕಾರ ಬ್ರಹ್ಮವು ಎಲ್ಲಾ ಲೋಕಗಳು, ಎಲ್ಲಾ ವೇದಗಳು, ಎಲ್ಲಾ ದೇವತೆಗಳು, ಎಲ್ಲಾ ಪ್ರಾಣಗಳು ಆಗಿದೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಬ್ರಹ್ಮಾನಕ್ಕೆ ಪರಮಾತ್ಮ ಯಾಕೆ ತಗೊಳ್ಳಿಲ್ಲ ಅಂದ್ರೆ ಶಬ್ದಾಧಿಕಾರೇ ಅನ್ಯಸ್ಯ ಅಸಂಭವ. ಅಧಿಕಾರ ಅಂದ್ರೆ ಪ್ರಕರಣ, ಕಾಂಟೆಕ್ಸ್ಟ್. ಈ ಶಬ್ದ ಪ್ರಕರಣದಲ್ಲಿ ಈ ಸಗುಣ ಬ್ರಹ್ಮ ತಗೋಬೇಕೆ ಹೊತ್ತು ಇದು ಭೂಹು ಭೂ ಅನ್ನೋ ಶಬ್ದ, ಎಲ್ಲ ಶಬ್ದದ ವೇದಗಳ ಶಬ್ದ ಆದಾಗ ಓಂಕಾರವು ಶಬ್ದ, ಅದು ಓಂಕಾರವನ್ನೇ ಇಲ್ಲಿ ಹೇಳ್ತಾ ಇದ್ದೀವಿ ತಗೋಬೇಕು. ಶಬ್ದ ಪ್ರಕರಣದಲ್ಲಿ ಓಂಕಾರ ಬಿಟ್ಟು ಮತ್ತೊಂದಕ್ಕೆ ಇಲ್ಲಿ ಅವಕಾಶ ಇಲ್ಲವಾದ್ದರಿಂದ ಮಹಾಬ್ರಹ್ಮ ಅಂದ್ರೆ ಓಂಕಾರವೇ ಅಂತ ಉಕ್ತಾರ್ಥ ಮನ್ಯತು ಅಂದ್ರು. ಇದನ್ನು ಹೇಳಿದ್ದಾಯಿತು. ಇನ್ನು ಬಾಕಿ ಅಂದ್ರೆ ಇನ್ನು ಭೂರ್ತಿವ ಅಗ್ನಿ ಅಥವಾ ಭುವ ಇತಿ ಅಂತರಿಕ್ಷಂ, ಭುವ ಇತಿ ಸಾಮಾನಿ, ಭುವ ಇತಿ ಆಯು, ಸಾಮಾನಿ ವ್ಯಾನ ಅಪಾನ, ಸೂರ್ಯ ಅದಾಯ್ತು ಹೇಳಿದ್ದಾಯ್ತು. ಒಂದು ತಾವಾಯತಾಶ್ಚತುರ್ಧ ಇದೆ ಅಂತಿದೆಯಲ್ಲ, ಅದರ ಅರ್ಥ ಏನಪ್ಪಾ ಅಂತಂದ್ರೆ ತಾವಯ್ಯೇತಾಹ ಭೂಹು ಭೂಹ ಸ್ವಹ ಮಹಃ ಇತಿ
ಚತಸ್ರಃ ಏಕೈಕಶಃ ಚತುರ್ಧಾ ಚತುಷ್ಪ್ರಕಾರ ಅವುಗಳು 4 ಭೂಹು ಭುವಃ ಸುವಃ ಮಹಾ 4 ಇದೆಯಲ್ಲ 4 ಒಂದೊಂದು 4 ಆಗಿದೆ. ಭೂ 4 ಆಗಿದೆ, ಭುವಃ 4 ಆಗಿದೆ, ಸುವಃ 4 ಆಗಿದೆ, ಮಹಾ 4 ಆಗಿದೆ. 16 ಭಾವನೆ ಮಾಡ್ಬೇಕು ನೀವು ಇಲ್ಲಿ. 16 ರೀತಿಯಿಂದ ಮಾಡ್ಬೇಕು ನಾವು ಚತುಷ್ಪ್ರಕಾರವಾಗಿ. ಧಾ ಶಬ್ದ ಪ್ರಕಾರ ವಚನ, ಚತುರ್ಧಾ ಧಾನ ಶಬ್ದ ಪ್ರಕಾರವನ್ನು ಹೇಳುವಂತಹ ನಿಪಾತ ಅದು ಶಬ್ದ. ಚತಸ್ರಶ್ಚತಸ್ರಃ ಸತ್ಯಃ ಚತುರ್ಧಾ ಭವಂತಿ ಇತ್ಯರ್ಥಃ. 4 ಆಗ್ಬಿಟ್ಟು ಚತುರ್ಧಾ 4 ಭಾಗವಾಗಿದೆ. ಒಂದೊಂದು 4 ಆಗಿ ಅಂಥದ್ದು 4 16 ಭಾನು. ಈ ಯೋಚನೆ ಮಾಡುವಾಗ ನೀವು ಉಪಾಸನೆ ಮಾಡುವಾಗ ಭೂಹನ ವ್ಯಾಹೃತಿ ಎಲ್ಲ ಅಷ್ಟು ತಗೋಬೇಕು, ಭೂಹಾನಿಗೆ ಏನಿದೆ ಅಷ್ಟು ತಗೋಬೇಕು, ಸ್ವಹ ಅದಷ್ಟು ಮಹಾನಂದ ವ್ಯಾಪ್ತವಾಗಿದೆ, ಮಹಾನಂದ ತಿರುಳಾಗಿದೆ ಅಂದ್ಕೊಂಡು ಆ ಮಹಾನಂದ ಓಂಕಾರ ಅದು ತಾನೇ ಆಗಿದ್ದೀನಿ ಅಂತ ಮುಂದೆ ತಗೊಳ್ತಾರೆ. ಹಾ ಏನಮ್ಮ ಇಲ್ಲ ಇದು ಮುಂದಿನ ಇದು ಮುಂದಿನ ಸೇರಿದೆ, ಒಂದೇ ಉಪಾಸನೆ ಇದು. ಹೃದಯ ಆಕಾಶ ತಸ್ಮಿನ್ ಅಯಂ ಪುರುಷೋ ಮನೋಮಯಃ ಅಮೃತೋ ಹಿರಣ್ಮಯಃ ಅಂತರೇಣ ತಾಲುಕೆ ಆತ್ಮರೂಪನ ಭಾಗ ಅಲ್ಲ. 2 ಸೇರಿ ಒಂದೇ ಉಪಾಸನೆ. ಹಿಂದಿನ 4 ಇದು ಶ್ರೀಕಾಮನಿಗೆ, ಆಮೇಲೆ ಮೇಧಾಕಾಮನಿಗೆ ಅಷ್ಟ. ಈ ಶಿಕ್ಷಾವಲಿಯೆಲ್ಲ ಭಾವನೆಯ, ಬ್ರಹ್ಮವಲಿಯಲ್ಲಿ ನಿಮ್ಮನ್ನು ಆಡಿಸ್ತಾರೆ. ಬ್ರಹ್ಮವಲಿ ಬಂದ್ಬಿಟ್ಟ ಮೇಲೆ ಯಾರು ಬ್ರಹ್ಮ ಬನ್ನಿ, ಬ್ರಹ್ಮ ಯಾರು ತಿಳ್ಕೊಳ್ತೀರಾ ಕೆಪಾಸಿಟಿ ಇದೆಯಾ ರವಿ ಅವರೇ? ಅದು ಬ್ರಹ್ಮವಲ್ಲಿ ಬನ್ನಿ ಮಾಡ್ತೀನಿ ನಿಮ್ಗೆ. ಬ್ರಹ್ಮವಲ್ಲಿ ಬಂದಾಗ ಬ್ರಹ್ಮವಲ್ಲಿ ಆ ವಿಶೇಷದಿಂದ ಅನ್ಯೂನ್ಯ ನಿಯಾಮಕ ಮಾಡಿ ನಿಮ್ಮ ನಿಯಾಮಕ ಮಾಡಿ ಕಂಟ್ರೋಲ್ ಮಾಡ್ಬಿಡ್ತೀನಿ. ತಾಸಾಂ ಯಥಾಕ್ಲಪ್ತಾನಾಂ ಪುನರುಪದೇಶಃ ತಥೈವ ಉಪಾಸನ ನಿಯಮಾರ್ಥಃ. ಅಲ್ಲ ತಾವಾ ಏತಾ ಚತುಸ್ಸೋ ಇನ್ನೊಂದು ಯಾಕೆ ಹೇಳ್ಬೇಕು ಅಂತಂದ್ರೆ, ಹೌದು ಗೊತ್ತಾಗಿರ್ತಕ್ಕಂಥ ಅವುಗಳನ್ನ ಮತ್ತೊಮ್ಮೆ ಹೇಳ್ತಾ ಇರೋದು ಹಾಗೇ ಉಪಾಸನೆ ಮಾಡಿ. ಮತ್ತೆ ಇದನ್ನ ಮಾತ್ರ ಕ್ಷಯ ಮಾಡ್ಕೊಂಡ್ಬಿಡ್ತೀನಿ, ಆಕರಣೆ ಮಾಡ್ಕೊಳ್ತೀನಿ, ಅದೇ ಇದೊಂದು ಅದ್ರದ್ದೊಂದು ತಗೋತೀನಿ, ಹಂಗೆಲ್ಲ ಮಾಡ್ಕೊಳ್ತೀನಿ. ನಾವು ಹೇಳಿದ ಪ್ರಕಾರದಿಂದಲೇ ಉಪಾಸನೆ ಮಾಡಬೇಕು ನಿಯಮಕ್ಕೋಸ್ಕರವಾಗಿ ತಾವ ಚತಸ್ರಶ್ಚತಸ್ರೋ ಇನ್ನೊಂದ್ಸಲ ಅದನ್ನ ಇದು ಮಾಡ್ತಾ ಇದೆ, ಹೇಳ್ಕೊಳ್ತಾ ಇದೆ. ಉಪಾಸನೆ ನಿಯಮ ಮಾಡೋಕ್ಕೂ ಹೇಳ್ತಾ ಇದೆ. ತಾಹ ಯಥೋಕ್ತಃ ಆಯ್ತು 11:30. ವರುಣಃ ಶನ್ನೋ ಭವತ್ಪರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಚೆನ್ನಾಗಿತ್ತಾ ವ್ಯಾಹೃತಿ ಬ್ರಹ್ಮೋಪಾಸನೆ? ಇನ್ನು ಆಗಿಲ್ಲ, ಅರ್ಥ ಆಗಿದೆ. ಚೆನ್ನಾಗಿತ್ತು ಗುರುಗಳೇ. ಅರ್ಥ ಆಯ್ತಾ? ಹಾ, ಸ್ವಲ್ಪ ಅರ್ಥ ಆಯ್ತು. ಬೆಳಗಿಂದಕ್ಕಿದೆ ರಾಶಿ ಅಲ್ವಾ ಇದು? ಬೆಳಗ್ಗೆ ತುಂಬಾ ಕಷ್ಟ ಆಯ್ತಂತಮ್ಮ ಅವ್ರಿಗೆ.